ಹಾಯ್ ಎವ್ರಿವನ್. ನೀಟ್ ರಿಸಲ್ಟಿನ ಅನೌನ್ಸ್‌ಮೆಂಟ್ ಕೂಡ ಆಯಿತು. ಸರ್ಕಾರನ ಹೇಳ್ತಾ ಇದೆ, ನಾವು ನೀಟಾಗಿ ಮಾಡಿದ್ದೀವಿ ಅಂತ. ಬಟ್ ಸಮಸ್ಯೆ ಕೂಡ ಆಗಿದೆ, ಅಂಕ ವ್ಯತ್ಯಾಸ ಕೂಡ ಆಗಿದೆ. ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ಮಾಹಿತಿ ನಾನು ನಡೆಸ್ಕೊಡ್ತೀನಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ನಿಮಗೆ ಗೊತ್ತಿರೋ ಟೀಕೆಗಾಗಿದೆ NTA ಮತ್ತು ಮರುಪರೀಕ್ಷೆ ಮಾಡಿತು. ರಿಸಲ್ಟ್ ಕೂಡ ಅನೌನ್ಸ್‌ಮೆಂಟ್ ಕೂಡ ಮಾಡಿದ್ರು. ಮತ್ತೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಮರುಪರೀಕ್ಷೆ ಕೂಡ ಮಾಡಿದ್ರು. ನಂತರ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ, ಮರುಪರೀಕ್ಷೆ ನಂತರ ನಿಮಗೆ ಕೀ ಆನ್ಸರ್ ಪ್ರಕಟ ಮಾಡ್ತಾರೆ. ಅದಕ್ಕೂ ಕೂಡ ಮತ್ತೆ ವಿದ್ಯಾರ್ಥಿಗಳಿಗೆ ಅಂಕ ಬಂದಿರೋದ್ರಲ್ಲಿ ಸಾಕಷ್ಟು ವ್ಯತ್ಯಾಸ ಕೂಡ ಇದೆ ಅಂತೇಳಿ ಕೆಲವು ವಿದ್ಯಾರ್ಥಿಗಳು ದೂರು ಕೂಡ ಕೊಟ್ಟಿದ್ದಾರೆ. ಮೇ 3ರಂದು ನೀಟ್ ಪರೀಕ್ಷೆ ನಡೆಯಿತು. ಸೋರಿಕೆಯಾದ ಕಾರಣ ರದ್ದಾಯಿತು. ಮತ್ತೆ ಜೂನ್ 21ರಂದು ಮರುಪರೀಕ್ಷೆ ಕೂಡ ನಡೆಯಿತು. ನಂತರ ಕೀ ಆನ್ಸರ್ ಕೂಡ ಬಿಟ್ಟರು. ಕೀ ಆನ್ಸರ್ ಅದರ ಮೇಲೆ ವಿದ್ಯಾರ್ಥಿಗಳು ನೋಡ್ಕೊಂಡಿದ್ದಾರೆ, ಯಾವ್ದು ಸರಿ ಯಾವ್ದು ಸರಿ ತಪ್ಪು ಅಂತ. ಬಟ್ ಫಲಿತಾಂಶ ನೋಡೋಣ ನಂತರ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಕೂಡ ಇದೆ. ಸರಿ ಉತ್ತರ ಬರೆದ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬಂದಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನಕ್ಕೆ JP ನಗರದಲ್ಲಿ ವಿದ್ಯಾರ್ಥಿನಿಗಳು ಈ ರೀತಿ ಹೇಳಿದ್ದಾರೆ. ಕರ್ನಾಟಕಕ್ಕೆ ಮೊದಲ ಸ್ಥಾನ ಪಡೆದಿದೆ. 720ಕ್ಕೆ 700 ಅಂಕಗಳನ್ನು ಪಡೆದು ಅಖಿಲ ಭಾರತ ಮಟ್ಟದಲ್ಲಿ 20ನೇ ರ್ಯಾಂಕ್ ಗಳಿಸಿದೆ. ಮರುಪರೀಕ್ಷೆ ನಂತರ ಕೀ ಆನ್ಸರ್ ಪ್ರಕಾರ ನಾನು ಬರೆದಿರೋ ಸರಿ ಉತ್ತರಗಳಿಗೆ 710 ಅಂಕ ಬರಬೇಕಿತ್ತು. ಅದರ ಫಲಿತಾಂಶದಲ್ಲಿ 10 ಅಂಕ ಕಡಿಮೆ ಆಗಿದೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ಇದೇ ರೀತಿ ಆರೋಪ ಕೂಡ ಮಾಡಿದ್ದಾರೆ. ಲೈಕ್ 720ಕ್ಕೆ 720 ಅಂಕ ಬರಬೇಕಿತ್ತು, ಅದರ ಫಲಿತಾಂಶದಲ್ಲಿ 25 ಅಂಕಗಳು ಕಡಿಮೆ ಆಗಿವೆ ಅಂತೇಳಿ ಸಾಕಷ್ಟು ಮನವಿ ಕೂಡ ಕೊಟ್ಟಿದ್ದಾರೆ. 4 ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರ ಬರೆದಿದ್ದೀವಿ. ಕೀ ಆನ್ಸರ್ ಕೂಡ ಖಚಿತಪಡಿಸಿಕೊಂಡಿದ್ದೀವಿ. ಫಲಿತಾಂಶದಲ್ಲಿ ಅಂಕಗಳು ಕಡಿಮೆ ಆಗಿದೆ. ಪೋಷಕರಿಗೆ ಆಘಾತ ಸಿಕ್ಕಿದೆ. ಸಿಕ್ಕಿರುವ ರ್ಯಾಂಕ್ ಸಂತೋಷ ಸಿಕ್ಕಿದೆ. ಆದ್ರೂ ಕೂಡ ಬಟ್ ನಾವು ನೋಡಿದಂಗೆ ಈ ಹಿಂದೆಲ್ಲ ಸಾಕಷ್ಟು ಜನಕ್ಕೆ ಸಮಸ್ಯೆ ಕೂಡ ಆಗಿದೆ ಅಂತ. ಯಾಕಂದ್ರೆ ಕೀ ಆನ್ಸರ್ಸ್ ಅಲ್ಲಿ ನೋಡಿರೋ ಆನ್ಸರ್ಗೂ ಈಗ ರಿಸಲ್ಟ್ಗೂ ಬಹಳ ವ್ಯತ್ಯಾಸ ಕೂಡ ಇದೆ ಅಂತ ಹೇಳಿ ಸಾಕಷ್ಟು ಜನ ಮನವಿ ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಜನ ನೀಟ್ ಟಾಪರ್ಸ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಬಟ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ನಂತರ KE ಬಂದ್ಬಿಟ್ಟು ಸಿದ್ಧತೆ ಕೂಡ ಮಾಡ್ತಾ ಇದೆ. ನೀಟ್ ಫಲಿತಾಂಶದ ರ್ಯಾಂಕಿಂಗ್ ಅದರ ಮೇಲೆ ವೈದ್ಯಕೀಯ ಸೀಟ್ಗಳನ್ನ ಮಾಡೋದಕ್ಕೆ. KE ಬಂದ್ಬಿಟ್ಟು ರಾಜ್ಯದಲ್ಲಿ 85% ಕೌನ್ಸಿಲಿಂಗ್ ಆಗುತ್ತ ಕಾರಣ KE ಬಂದ್ಬಿಟ್ಟು ಎಲ್ಲಾ ವೇಳಾಪಟ್ಟಿ ಪ್ರಕಾರ ತಕ್ಷಣದಲ್ಲಿ ಕೂಡ ರಾಜ್ಯದಲ್ಲಿ ಕೂಡ ಪ್ರಕ್ರಿಯೆಗಳನ್ನ ಆರಂಭ ಮಾಡುತ್ತಂತೆ. ಏನಂದ್ರೆ ಅಖಿಲ ಭಾರತ ಮಟ್ಟ ಹಾಗೂ ರಾಜ್ಯ ಕೂಡ ಸೀಟುಗಳಿಗೆ ಏಕಕಾಲದಲ್ಲಿ ನಿಮಗೆ ಆಯ್ಕೆ ಪ್ರಕ್ರಿಯೆ ಮಾಡೋದ್ರ ಬಗ್ಗೆ ತಯಾರಿ ಕೂಡ ಮಾಡ್ತಾ ಇದೆ. ಕೆಲವರಿಗೆ ಮರುಪರೀಕ್ಷೆ ವರವಾಗಿದೆ, ಕೆಲವರು ಉತ್ತಮ ರ್ಯಾಂಕ್ ತಗೊಂಡಿದ್ದಾರೆ, ಕೆಲವರಿಗೆ ಈ ರೀತಿ ಶಾಪ್ ಆಗಿದೆ ಅಂತ ಹೇಳಿ ಮನವಿ ಕೂಡ ಬರ್ತಾ ಇದೆ. ನಿಮಗೆ ಏನು ಅನಿಸುತ್ತೆ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.